ಹಾಯ್ ಗಾಯ್ಸ್, ವೆಲ್ಕಮ್ ಟು ಕನ್ನಟಿಕಿ. ಈ ವಿಡಿಯೋನಾಗ ನಾವು ದಿಸ್ ಮತ್ತು ಸೂಪರ್ ಕೀವರ್ಡ್ ಏನು ಮಾಡ್ತೈತಿ ಜಾವ ಒಳಗಂತ ನೋಡೋಣ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಎರಡು ಕ್ಲಾಸ್ ತೊಗೊಂಡೇನ, ಪೇರೆಂಟ್ ಕ್ಲಾಸ್ ಆಮೇಲೆ ಚೈಲ್ಡ್ ಕ್ಲಾಸ್ ಅಂತೇಳಿ. ಪೇರೆಂಟ್ ಕ್ಲಾಸ್ನ ಚೈಲ್ಡ್ ಕ್ಲಾಸ್ ಎಕ್ಸ್ಟೆಂಡ್ ಕೀವರ್ಡ್ ಇಂತ್ರ ಇನ್ಹೆರಿಟ್ ಮಾಡ್ಕೊಳತೈತೆ. ಅಂದ್ರೆ ಇನ್ಹೆರಿಟೆನ್ಸ್ ಅಂದ್ರೆ ನಾ ಎಕ್ಸ್ಪ್ಲೇನ್ ಮಾಡೇನಿ ಪ್ರಿವಿಯಸ್ ವಿಡಿಯೋನಾಗ. ಎಕ್ಸ್ಟೆಂಡ್ಸ್ ಪೇರೆಂಟ್ ಅಂದ್ರೆ ಪೇರೆಂಟ್ ಕ್ಲಾಸಿಂದ ವೇರಿಯೇಬಲ್ ಮತ್ತು ಮೆಥಡ್ಸ್ ಚೈಲ್ಡ್ ಕ್ಲಾಸ್ ಆಕ್ಸೆಸ್ ಮಾಡ್ಬೋದು ಅಂದಂಗೆ ಇದರೆಲ್ಲ ಪ್ರಾಪರ್ಟೀಸ್ ಚೈಲ್ಡ್ನಾಗ ಬಂದಂಗೆ. ಈಗ ನಾವು ಒಂದು ಇಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೇವಿ ಚೈಲ್ಡ್ ಕ್ರಿಯೇಟ್ ಮಾಡಿ C.child ಡಿಸ್ಪ್ಲೇ ಅಂತೇಳಿ ಕಾಲ್ ಮಾಡತ್ತೇವೆ ನಾವು. C.display ಅಂತ ಕಾಲ್ ಮಾಡಿದ್ರೆ ಇದು ಚೈಲ್ಡ್ದು ಡಿಸ್ಪ್ಲೇ ಮೆಥಡ್ ಕಾಲ್ ಆಕೈತಿ. ಈಗ ನಾವು ಇದನ್ನು ರನ್ ಮಾಡೋಣ. C.display ಈಗ ಚೈಲ್ಡ್ ಒಳಗೆ ಡಿಸ್ಪ್ಲೇ ಮೆಥಡ್ ರನ್ ಆತ. ಈ ಡಿಸ್ಪ್ಲೇ ಮೆಥಡ್ ಒಳಗೆ ಏನೈತಂದ್ರೆ ಎರಡು ಮತ್ತು ಒಂದು ಮೆಥಡ್ ಕಾಲ್ ಮಾಡೇವಿ, ಎರಡು ಪ್ರಿಂಟ್ ಸ್ಟೇಟ್ಮೆಂಟ್ ಬರ್ದೇವಿ. ಒಂದನೇ ಪ್ರಿಂಟ್ ಸ್ಟೇಟ್ಮೆಂಟ್ನಾಗ this.message ಅಂತ ಪ್ರಿಂಟ್ ಮಾಡೇವಿ. ಈಗ ಚೈಲ್ಡ್ ಕ್ಲಾಸ್ನಾಗ ಮೆಸೇಜ್ ಅಂತ ಐತಿ, ಹೆಲೋ ಫ್ರಾಮ್ ಚೈಲ್ಡ್. this.message ಅಂದ್ರೆ ಈ ಅದ್ರೊಳಗೆ ಸ್ವಂತ ಕ್ಲಾಸ್ ಒಳಗೆ ಇದ್ದಿದ್ದ ವೇರಿಯೇಬಲ್ಸಿಗೆ ಮೆಥಡ್ಸ್ ಏನು ಕಾಲ್ ಮಾಡಕ್ಕೆ ನಾವು ದಿಸ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಯೂಸಸ್ ಚೈಲ್ಡ್ ವೇರಿಯೇಬಲ್ ಅಂತ ಬರ್ದೇನೆ. ಈಗ this.message ಅಂದ್ರೆ ಹೆಲೋ ಫ್ರಾಮ್ ಚೈಲ್ಡ್, ಈ ಮೆಸೇಜ್ ಐತಲ್ಲ ಇದು ಚೈಲ್ಡ್ ಕ್ಲಾಸ್ನಾಗ ಐತಿದೆ, ಅಂದ್ರೆ ಈ ಸ್ಕೋಪ್ನಾಗ ಐತಿದೆ, ಅದಕ್ಕೆ ಇದು ಪ್ರಿಂಟ್ ಆಕೈತಿ. ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ಹೆಲೋ ಫ್ರಾಮ್ ಚೈಲ್ಡ್ ಅಂತ ಪ್ರಿಂಟ್ ಆಗೈತಿ. ಆಮೇಲೆ ಸೂಪರ್ ಯೂಸ್ ಮಾಡಿ ನೆಕ್ಸ್ಟ್ ಸ್ಟೇಟ್ಮೆಂಟ್ನಾಗ super.message ಅಂದ್ರೆ ಈ ಮೆಸೇಜ್ ಅಲ್ಲ, ಈ ಯಾವ ಕ್ಲಾಸಿನ ಎಕ್ಸ್ಟೆಂಡ್ ಮಾಡ್ಕೊಂಡಿರ್ತೈತಲ್ಲ ಆ ಕ್ಲಾಸ್ ಒಳಗೆ ಮೆಸೇಜ್ ಇದ್ದಿದ್ದನ್ನು ಪ್ರಿಂಟ್ ಮಾಡ್ತಿರ್ತದೆ. ಅಂದ್ರೆ super.message ಅಂದ್ರೆ ಸೂಪರ್ ಕ್ಲಾಸ್ ಪೇರೆಂಟ್ ಕ್ಲಾಸ್ ಒಳಗಿಂದ ಮೆಸೇಜ್ ಹೆಲೋ ಫ್ರಾಮ್ ಪೇರೆಂಟ್. ಇಲ್ಲಿ ನೋಡ್ಬೋದು ಸೆಕೆಂಡ್ ಹೆಲೋ ಫ್ರಾಮ್ ಪೇರೆಂಟ್ ಅಂತ ಪ್ರಿಂಟ್ ಆಗೈತಿ. ಈಗ ಥರ್ಡ್ ಒನ್ super.show ಅಂತ ಕೊಟ್ಟೈತಿ. ಇದು ಶೋ ಅನ್ನೋದು ಚೈಲ್ಡ್ ಕ್ಲಾಸ್ನಾಗ ಮೆಥಡ್ ಇಲ್ಲ, ಎಲ್ಲೈತಿ ಅಂದ್ರೆ ಪೇರೆಂಟ್ ಕ್ಲಾಸ್ನಾಗ ಐತಿ. ಇದನ್ನ ಇನ್ಹೆರಿಟ್ ಮಾಡ್ಕೊಂಡಿದ್ದಕ್ಕೆ ಸೂಪರ್ ಅಂದ್ರೆ ಪೇರೆಂಟ್ ಕ್ಲಾಸ್ದು ಶೋ ಮೆಥಡ್ ಪ್ರಿಂಟ್ ಆಗೈತಿ ನಮಗೆ. ಇಲ್ಲಿ ಥರ್ಡ್ ಮೆಥಡ್ ನೋಡ್ಬೋದು, ಪೇರೆಂಟ್ ಶೋ ಮೆಥಡ್, ಇದು ಇಲ್ಲೇ ಪ್ರಿಂಟ್ ಆಗೈತಿ. ಅಂದ್ರೆ ದಿಸ್ ಅಂದ್ರೆ ಅದು ಸ್ಪೆಸಿಫಿಕ್ ಕ್ಲಾಸ್ ಒಳಗಿನ ಮೆಥಡ್ಸ್ ಅಥವಾ ವೇರಿಯೇಬಲ್ಸ್ ಕಾಲ್ ಮಾಡಕ್ಕೆ. ಸೂಪರ್ ಅಂದ್ರೆ ಅದು ಕ್ಲಾಸಿನ ಇನ್ಹೆರಿಟ್ ಮಾಡ್ಕೊಂಡಿರ್ತೈತಲ್ಲ ಆ ಕ್ಲಾಸಿನ ಪೇರೆಂಟ್ ಕ್ಲಾಸ್ ಯಾವುದಲ್ಲ ಅದನ್ನ ಅದ್ರ ವೇರಿಯೇಬಲ್ಸ್ ಮತ್ತು ಮೆಥಡ್ನ ಕಾಲ್ ಮಾಡಕ್ಕೆ.